ಆತ್ಮೀಯರಿಗೆಲ್ಲ ನಮಸ್ಕಾರಗಳು. ಹಾರುಗೇರಿ ಧ್ವನಿ ಪ್ರಸ್ತುತಪಡಿಸುವ ವಾರಕ್ಕೊಬ್ಬ ವಾರಸುದಾರ. ಈ ವಾರದ ವಾರಕ್ಕೊಬ್ಬ ವಾರಸುದಾರರು ಲಿಂಗೈಕ್ಯ ಶ್ರೀಮತಿ ಶಾರದಾ ಈರಯ್ಯ ಮಠಪತಿಯವರು. ಜಮಖಂಡಿಯಲ್ಲಿ ದಿನಾಂಕ 1/6/1960 ಜನಿಸಿದ ಇವರು ಹಾರುಗೇರಿಯಲ್ಲಿ ದೇಹದಾನ ಮಾಡಿ ಈಹಲೋಕ ತ್ಯಜಿಸಿದ ಮೇಲೂ ಸಮಾಜ ಸೇವೆ ಮಾಡಿದ ಪ್ರಥಮ ಮಹಿಳೆ ಎಂಬ ಹೆಗ್ಗಳಿಕೆಗೆ ಶಾರದಾ ಅಮ್ಮನವರು ಪಾತ್ರರಾಗಿದ್ದಾರೆ. 1978ರಲ್ಲಿ ಶರಣ ವಿಚಾರ ವಾಹಿನಿಯ ಅಧ್ಯಕ್ಷರಾದ ಶರಣಶ್ರೀ ಆಯಾರ್ ಮಠಪತಿಯವರೊಂದಿಗೆ ಬಾಳ ಸಂಗಾತಿಯಾಗಿ ಹಾರುಗೇರಿಗೆ ಆಗಮಿಸಿದ ಇವರು ಪ್ರಗತಿ ಸ್ವಸಹಾಯ ಸಂಘವನ್ನ ಸ್ಥಾಪಿಸಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಮಳಿಗೆಯಲ್ಲಿ ರೊಟ್ಟಿ ಕೇಂದ್ರವನ್ನ ಪ್ರಾರಂಭಿಸಿದ್ದಲ್ಲದೆ ಅವರ ಮಾರ್ಗದರ್ಶನದಲ್ಲಿ ಬೆಳೆದ ಇಂದಿನ ಕಬ್ಬೂರ್ ರೊಟ್ಟಿ ಮನೆಯ ಜೀವನ ಅನುಪಮಗೊಳಿಸಿದವರು. ಕರ್ನಾಟಕದ ಅನೇಕ ಸ್ಥಳಗಳಲ್ಲಿ ಆಹಾರ ಪದಾರ್ಥಗಳ ಮಾರಾಟ ಪ್ರದರ್ಶನಗಳಲ್ಲಿ ಭಾಗಿಯಾಗಿ ಇತರ ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ನಿರ್ಮಿಸಿದವರು. ತಮ್ಮ ಮನೆಯಲ್ಲಿ ದಿನಂಪ್ರತಿ ಸಾಯಂಕಾಲ ವಚನ ಪ್ರಾರ್ಥನೆಯನ್ನು ನೆರವೇರಿಸಿ ನಾಡಿನ ವಚನಕಾರರ ಶರಣಗಣಗಳ ಕೀರ್ತಿಯನ್ನ ಪರಿಚಯಿಸಿದ ಮಹಿಳಾಮುನಿ ಇವರು. ಅಲ್ಲದೆ ಅಂದು ಇವರ ವಚನ ಪ್ರಾರ್ಥನೆ ನೋಡಲು ಆಗಮಿಸುತ್ತಿದ್ದ ಯಕ್ಷಂಬಾದ ಡೋಂಗ್ರೆ ಸರ್ ಅವರು, ಜೊಲ್ಲೆ ದಂಪತಿಗಳು ಇವರ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಲ್ಲದೆ ಅವರೂ ಕೂಡ ಯಕ್ಷಂಬಾದಲ್ಲಿ ವಚನ ಪ್ರಾರ್ಥನೆಯನ್ನ ಪ್ರಾರಂಭಿಸಿದ ಉದಾಹರಣೆ ಉಂಟು. ರಾಯಬಾಗ್ ತಾಲೂಕಾ ಕದಳಿ ಮಹಿಳಾ ವೇದಿಕೆಯ ಮೊದಲ ಅಧ್ಯಕ್ಷರಾಗಿ ಶರಣ ಸಂಪ್ರದಾಯದ ಮೇರು ಕೀರ್ತಿಯಾಗಿ ಬದುಕಿ ಬಾಳ ನೌಕೆ ನಡೆಸಿದವರು. ಅಲ್ಲದೆ ಮನೆಗೆ ಬಂದಿರುವ ನಾಡಿನ ಅನೇಕ ಶ್ರೀಮಠಗಳ ಮಠಾಧೀಶರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಿ ಉಣಬಡಿಸಿದ್ದುಂಟು. ಅನೇಕ ಮೇಳಾಪರ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಹಾರುಗೇರಿಯ ಸ್ವಾಸ್ಥ್ಯ ಕಾಪಾಡಿದ ಇವರ ಕಾರ್ಯ ನಿಜಕ್ಕೂ ನಮ್ಮೂರಿನ ಹೆಮ್ಮೆ. ಇಂತಹ ಮಹಿಳಾ ಸಾಧಕಿ ನಮ್ಮ ಬಳಗದಲ್ಲಿಲ್ಲದಿದ್ದರೂ ಅವರು ಹಾಕಿಕೊಟ್ಟ ದಾರಿದೀಪ ಇಂದಿಗೂ ಬೆಳಕಾಗಿದೆ. ಇಂತಹ ಮಹಿಳಾ ದೀಪ್ತಿಗೆ ನಮ್ಮದೊಂದು ನಮಸ್ಕಾರ.